ಓಂ ಅನ್ನಪೂರ್ಣಾಯೈ ನಮಃ. ಇವತ್ತಿನ ದಿವಸ ಅನ್ನಪೂರ್ಣೆ ಸದಾಪೂರ್ಣೆ ಅಂತೀವಿ. ಇದನ್ನು ಹೇಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಸರಿ ನಮಗೆ ಕಷ್ಟಗಳು ನಿವಾರಣೆ ಆಗೋದ್ರ ಜೊತೆಗೆ ಆಹಾರ ಅನ್ನಾದ್ ಭವಂತಿ ಭೂತಾನಿ ಅಂತ ನಾವೇನು ಕರಿತೀವಿ, ಈ ದೇಹಕ್ಕೆ ಅನ್ನ ಬೇಕೇ ಬೇಕು. ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವಂತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಆ ರೀತಿ ಅನ್ನ ಈ ದೇಹಕ್ಕಿದ್ದಾಗ ನಮಗೆ ಚೈತನ್ಯ ಇರುತ್ತೆ, ಆತ್ಮವೃದ್ಧಿ ಆಗುತ್ತೆ, ಆಯಸ್ಸಿರುತ್ತೆ. ಈ ಅನ್ನವನ್ನು ಮಾಡ್ತಕ್ಕಂಥ ಜಾಗ ಯಾವುದು? ಅಡುಗೆ ಮನೆ. ಆ ಅಡುಗೆ ಮನೆಯಲ್ಲಿ ಏನು ಕೆಲವು ಹಲವಾರು ವಿಷಯಗಳಲ್ಲೂ ಕೂಡ ಎಲ್ಲವೂ ಕೂಡ ಚೆನ್ನಾಗಿದ್ದರೂ ಕೂಡ ಒಂದು ಕೆಲವು ವಿಷಯಗಳಲ್ಲಿ ನಾವು ಎಲ್ಲೋ ಒಂದು ಕಡೆ ಈ ತಂತ್ರಗಳನ್ನು ನಾವು ಅಲ್ಲಿ ಮಾಡಿದಾಗ ನಮಗೆ ಅದರಿಂದ ಮನೆ ವೃದ್ಧಿ ಆಗುತ್ತೆ, ಮನೆಗೆ ಶಕ್ತಿ ಬರುತ್ತೆ, ಮನೆಗೆ ಧನಾತ್ಮಕವಾಗಿ ಜಾಸ್ತಿ ಬರುತ್ತೆ, ಆಹಾರದ ಕೊರತೆ ಕೂಡ ಇರೋದಿಲ್ಲ. ಅದೇನು ಅಂತ ಹೇಳಿದ್ರೆ ನಮ್ಮ ತಾಯಿ ಆಗ್ಬೋದು, ಮನೆಯಲ್ಲಿರ್ತಕ್ಕಂಥ ಮಹಿಳೆ ಯಾರಪ್ಪಾಗೋದು, ಗೃಹಿಣಿ ಗೃಹಮುಚ್ಚತೆ ಅಂತ ನಾವು ಕರಿತೀವಿ. ಆ ತಾಯಿ ಎಲ್ಲವನ್ನೂ ಚೆನ್ನಾಗಿ ಮಾಡಿ ಅನ್ನ ಕೊಡ್ತಕ್ಕಂಥ ತಾಯಿ ಏನಿರ್ತಾರೆ, ಇದೊಂದು ಸಣ್ಣ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಅದೇನು ಅಂತ ಹೇಳಿದ್ರೆ ಅಡುಗೆ ಮಾಡಿದ ಪಾತ್ರೆಗಳನ್ನು ಬೋರಲಾಗಿ ಇಡಬಾರ್ದು. ಅಡುಗೆ ಮಾಡಿದ ತಕ್ಷಣ ಆ ಪಾತ್ರೆಗಳನ್ನು ನಾವೇನು ಮಾಡ್ತೀವಿ, ಬೋರ್ಲಾಗಿ ಅಂದರೆ ತಲೆ ಕೆಳಕಾಗಿಡ್ತಕ್ಕಂಥದ್ದು. ಒಂದು ಪಾತ್ರೆ ಹೀಗಿರುತ್ತೆ, ಅಡುಗೆ ಮಾಡಿರ್ತಾರೆ, ಅದನ್ನು ಅಡುಗೆ ಆದಮೇಲೆ ಬೋರ್ಲಾಗಿಡ್ತಕ್ಕಂಥದ್ದು. ಕೆಲವು ಮನೆಗಳಲ್ಲಿ ನಾವು ನೋಡಿರ್ತೀವಿ, ಎಲ್ಲೋ ಒಂದು ಕಡೆ ಅಟ್ಟದ ಮೇಲೆ ಆಗ್ಬೋದು, ಮೇಲೆ ಆಗ್ಬೋದು, ಎಲ್ಲ ಕಡೆ ಪಾತ್ರೆಗಳನ್ನು ರಿವರ್ಸ್ ಬೋರ್ಲಾಗಿ ಅಡುಗೆ ಮನೆಯಲ್ಲಿ ಈ ಪಾತ್ರೆಗಳನ್ನು ತಲೆ ಕೆಳಗಾಗಿ ಇಟ್ಟಿರ್ತಾರೆ. ಆ ತಲೆ ಕೆಳಗಾಗಿಡೋದ್ರಿಂದ ಆ ಮನೆ ಸಮೃದ್ಧಿ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಕ್ಕಂಥದ್ದು. ಹಿಂದೆ ಹಿತ್ತಾಳೆ ಪಾತ್ರೆಗಳಿರ್ಬೋದು, ಕಬ್ಬಿಣದ ಇದರಿರ್ಬೋದು, ಕಂಚಿನ ಪಾತ್ರೆಗಳು, ಇವೆಲ್ಲ ನೋಡಿದಾಗ ನಾವೇನು ಮಾಡಿದ್ವಿ, ತಲೆ ಕೆಳಗಾಗಿ ಇಟ್ಟಿರ್ತಕ್ಕಂಥದ್ದನ್ನು ಗಮನಿಸಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಶಾಸ್ತ್ರ ಹೇಳುತ್ತೆ, ಈ ರೀತಿ ತಲೆ ಕೆಳಗಾಗಿಟ್ಟಂಥ ಸಂದರ್ಭದಲ್ಲಿ ಸಮೃದ್ಧಿಗೆ ಕೊರತೆ ಆಗುತ್ತೆ, ಸಣ್ಣ ಪುಟ್ಟ ತೊಂದರೆಗಳು ಎದುರಾಗ್ತಕ್ಕಂಥದ್ದು. ಹಾಗಾಗಿ ಮನೆಯ ವೃದ್ಧಿಗೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು. ಯಾಕೆಂದರೆ ಆ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಮಹಾಲಕ್ಷ್ಮಿ ವಾಸ ಇರ್ತಾರೆ, ಅನ್ನಪೂರ್ಣ ದೇವತಿ ವಾಸ ಇರ್ತಾರೆ, ಶುಕ್ರಗ್ರಹನ ಅನುಗ್ರಹ ಇರುತ್ತೆ, ಕುಜಗ್ರಹನ ಅನುಗ್ರಹ ಇರುತ್ತೆ. ಹಾಗಾಗಿ ಅಲ್ಲಿ ಏನು ಅಂತ ಹೇಳಿದ್ರೆ ಬೋರ್ಲಾಗಿ ಪಾತ್ರೆಗಳನ್ನು ಆ ಸ್ಟವ್ ಹತ್ರ ಆಗಲಿ ಅಡುಗೆ ಮನೆಯಲ್ಲಿ ಇಡಬಾರ್ದು. ಅದ್ರ ಜೊತೆಗೆ ಇತ್ತೀಚೆಗೆ ನಾವು ಗಮನಿಸ್ತಾ ಇರ್ತೀವಿ, ಅದನ್ನು ಪ್ಯಾನ್ ಅಂತ ಕರಿತೀವಿ, ಅಂದರೆ ಬಾಣಲೆ ಅಂತ ಇಂಗ್ಲೀಷ್ನಲ್ಲಿ ನಾವು ಪ್ಯಾನ್ ಅಂತ ಕರಿತೀವಿ. ಆ ಪ್ಯಾನ್ ಉಪಯೋಗಿಸಿದ ತಕ್ಷಣ ಪ್ಯಾನನ್ನು ನೇತಾಕ್ಬಿಡ್ತಾರೆ, ಆ ಪ್ಯಾನನ್ನು ಬೋರ್ಲಾಗಿ ಇಟ್ಬಿಡ್ತಾರೆ. ಆ ಪ್ಯಾನನ್ನು ಎದುರುಗಡೆ ಕಾಣಿಸೋಂಗೆ ಯಾವುದೋ ಒಂದು ಮೊಳೆಗೆ ನೇತಾಕ್ತಕ್ಕಂಥದ್ದು ಕೂಡ ಶುಭ ಅಲ್ಲ. ಹಾಗಾಗಿ ಇದನ್ನು ತಿಳ್ಕೊಬೋದು. ನಮಗೆ ಎಲ್ಲ ನಡೀತಾ ಇದ್ದರೆ ಎಲ್ಲವೂ ಶುಭನೇ. ಒಂದು ರಿವರ್ಸ್ ಹೊಡೆಯೋಕ್ಕೆ ಶುರು ಮಾಡಿತು ಅಂದರೆ ಅದು ಹಾಗೇ ಶುರುವಾಗ್ಬಿಡುತ್ತೆ. ಹಾಗಾಗಿ ಪಾತ್ರೆಗಳನ್ನು ತಲೆ ಕೆಳಗಾಗಿ ಬೋರ್ಲಾಗಿ ಇಡೋದ್ರಿಂದ ನಮಗೇನು ತೊಂದರೆ ಆಗ್ತೈತೆ ಅಂತ ಹೇಳಿದ್ರೆ, ಅಲ್ಲಿ ರಾಹುವಿನ ಪ್ರಭಾವ ಜಾಸ್ತಿ ಆಗುತ್ತೆ, ಅಲ್ಲಿ ಎಲ್ಲೋ ಒಂದು ಕಡೆ ತಾಮಸ ಗುಣಗಳು ಜಾಸ್ತಿ ಆಗ್ತಕ್ಕಂಥದ್ದು. ಹಾಗೆ ಆಮೇಲೆ ಜೊತೆಗೆ ನಕಾರಾತ್ಮಕ ಶಕ್ತಿಗಳು ಉಂಟಾಗ್ತಕ್ಕಂಥದ್ದು. ಅಲ್ಲಿ ಆ ಆಹಾರದ ಏನು ಸೇವನೆ ಮಾಡ್ತಾರೆ ಅವ್ರಿಗೆ ಕೋಪ ಜಾಸ್ತಿ ಇರುತ್ತೆ, ಆರೋಗ್ಯ ಅನ್ನೋದಕ್ಕಿಂತ ಕೋಪ ಜಾಸ್ತಿ ಇರುತ್ತೆ. ಅದರಿಂದ ಏನಾಗುತ್ತೆ, ಲಕ್ಷ್ಮಿಯ ಕೋಪಕ್ಕೊಳಗಾಗತ್ತೆ, ಆ ತಾಯಿ ಕೋಪಕ್ಕೊಳಗಾಗ್ತಾರೆ. ನಮಗೇನು ಆಹಾರ ಸಿಗ್ತಾ ಇರೋದು ಬೇರೆ ಎಲ್ಲವೂ ಕೂಡ ಸಕ್ಸಸ್ ಆಗಬೇಕಲ್ವಾ. ಯಾವಾಗಲೂ ಹೇಳ್ತೀವಿ ಮನೆಯಲ್ಲಿ 4 ಸ್ಥಾನ ಮುಖ್ಯ. ಆ 4 ಯಾವುದು? ಅಡುಗೆ ಮನೆ, ದೇವರ ಮನೆ, ಮಲಗೋ ಮನೆ, ಬಾತ್ರೂಮ್. ಈ 4 ಗುಪ್ತವಾಗಿರಬೇಕು. ಇತ್ತೀಚೆಗೆ ಏನಾಗಿದೆ, ಓಪನ್ ಕಿಚನ್ ಅಂತ ಏನೋ ಇಟ್ಕೊಂಡ್ಬಿಡ್ತೀವಿ, ನಮ್ಮ ಮನಸ್ಸಿಗೆ ಅನುಸಾರವಾಗಿ ಹೋಗ್ತೀವಿ. ಆದರೆ ಇದು ಶಾಸ್ತ್ರ ಏನು ಹೇಳುತ್ತೆ, ಇವು 4 ಗುಟ್ಟಾಗಿಡಿ. ಅಡುಗೆ ಮನೆ, ಬಾತ್ರೂಮ್ ಆಗ್ಬೋದು, ಹಾಗೆ ಮಲಗೋ ಮನೆ ಆಗ್ಬೋದು, ದೇವರ ಮನೆ, ಇವು 4 ಕೂಡ ಎಲ್ಲರಿಗೂ ತಕ್ಷಣವೇ ಕಾಣಿಸ್ಬಾರ್ದು, ನಿಧಾನವಾಗಿ ಕಾಣಿಸ್ಬೇಕು. ಆ ರೀತಿ ಇದ್ದರೆ ಒಳ್ಳೆಯದು ಅಂತ ಹೇಳುತ್ತೆ. ಮಹಾಲಕ್ಷ್ಮಿ ಕೃಪೆ ಕೂಡ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ. ಹಾಗಾಗಿ ಬೋರ್ಲಿಡ್ತಕ್ಕಂಥದ್ದು ಅಷ್ಟು ಶ್ರೇಷ್ಠ ಕೂಡ ಅಲ್ಲ. ಇನ್ನು ಕೆಲವರು ಹಳ್ಳಿಗಳಲ್ಲಿ ಬಿಸಿಲಿಗಿಡ್ತಾರಲ್ಲ, ಅದು ಶುದ್ಧ, ಅದೇನು ಅದರಿಂದ ಭಾಳಷ್ಟು ಒಳ್ಳೆಯದಾಗುತ್ತೆ. ಆ ಪಾತ್ರೆಗೆ ಸೂರ್ಯನ ಒಂದು ಶಕ್ತಿ ಕೂಡ ಬರುತ್ತೆ. ಕೆಲವರು ಪಾತ್ರೆಗಳನ್ನು ತೊಳೆದ ತಕ್ಷಣ ಬಿಸಿಲಿಗೆ ಒಣಗಿಸ್ತಾಗಿರ್ತಕ್ಕಂಥದ್ದನ್ನು ಕೂಡ ಗಮನಿಸಿದ್ದೀವಿ. ಅದರಿಂದ ನಮಗೆ ಇನ್ನೂ ಒಳ್ಳೆಯದೇ ಆಗುತ್ತೆ, ಕೆಟ್ಟದ್ದಾಗಲ್ಲ. ಬೋರ್ಲಾಗಿ ಪಾತ್ರೆಗಳನ್ನು, ಅದರಲ್ಲೂ ಕೂಡ ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಪಾತ್ರೆಗಳು ಕಂಪಲ್ಸರಿಯಾಗಿ ಬೋರ್ಲಾಗಿ ಇಡಬಾರ್ದು. ಈ ಪ್ಯಾನು ಅದು ಇದು ಏನಿರುತ್ತೆ ಬಾಣಲೆಗಳು, ಅದನ್ನು ಕೂಡ ಬೋರ್ಲಾಗಿ ನೇತು ಹಾಕೋದು ಅಷ್ಟು ಶುಭ ಅಲ್ಲ ಅಂತ ಹೇಳುತ್ತೆ. ಇನ್ನು ಪಶ್ಚಿಮ ದಿಕ್ಕಿಗೆ ತಾಮ್ರ, ಉಕ್ಕು, ಕಂಚಿನ ಪಾತ್ರೆಗಳನ್ನು ಇಡಬೇಡಿ. ಅಡುಗೆ ಮನೆಯಲ್ಲಿ 4 ದಿಕ್ಕಿರುತ್ತೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಆ ಪಶ್ಚಿಮದ ಕಡೆ ಕಂಚಿನ ಪಾತ್ರೆಗಳಾಗ್ಬೋದು, ತಾಮ್ರದ ಪಾತ್ರೆಗಳಾಗ್ಬೋದು, ಇವನ್ನು ಅಲ್ಲಿಡಬೇಡಿ. ಅದರಿಂದ ಏನಾಗುತ್ತೆ, ಮನೆಯ ಯಜಮಾನನಿಗೆ, ಅಡುಗೆ ಮಾಡ್ತಕ್ಕಂಥವರಿಗೆ ಒಂದು ಭಿನ್ನಾಭಿಪ್ರಾಯಗಳು ಪದೇ ಪದೇ ಬರ್ತಾನೆ ಇರುತ್ತೆ, ಕೋಪತಾಪಗಳು ಬರ್ತಾ ಇರುತ್ತೆ. ಪಶ್ಚಿಮಕ್ಕೆ ಶನಿ ಅಧಿಪತಿ, ಅಲ್ಲಿ ಕಂಚಿಟ್ಟಾಗ, ತಾಮ್ರ ಇಟ್ಟಾಗ ಮನೆಯ ಯಜಮಾನನಿಗೆ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದಾಗಿರೋದ್ರಿಂದ ಅದು ಬೇಡ ಅಂತ ಹೇಳುತ್ತೆ. ಇವೆಲ್ಲ ಸಣ್ಣ ತಂತ್ರಗಳು, ಸೂಕ್ಷ್ಮದಲ್ಲಿ ಮೋಕ್ಷ. ಹಾಗಾಗಿ ಯಾವುದೇ ಪಾತ್ರೆಗಳನ್ನು ತಲೆ ಕೆಳಗಾಗಿ ಮನೆಯಲ್ಲಿ ಇಡಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳಿತಾಗಲಿ. ಸರ್ವೇ ಜನ ಸುಖಿನೋ ಭವಂತು.